ಕೆಲವರಿಗೆ ಆಸ್ಥಾನ ವಿದ್ವಾಂಸರು ಅಂತ ಇರ್ತಾರೆ. ರಾಜ್ಕುಮಾರ್ಗೆ ಉದಯ್ ಶಂಕರ್ ಆಸ್ಥಾನ ವಿದ್ವಾಂಸರು ಸಾಹಿತ್ಯದಲ್ಲಿ. ಸಂಗೀತದಲ್ಲಿ ಜಿ ಕೆ ವೆಂಕಟೇಶ್. ರಾಜ್ಕುಮಾರಿಗೆ ಸಂಗೀತ ಕಲಿಸಿದವ್ರು ಮಾತ್ರ ಅಲ್ಲ, ರಾಜ್ಕುಮಾರ್ 3 ಜನ ಮಕ್ಕಳಿಗೂ ಸಂಗೀತವನ್ನು ಕಲಿಸಿದವ್ರು ಉಪೇಂದ್ರ ಕುಮಾರ್. ಪ್ರತಿದಿನ ಎಲ್ಲ ಸ್ಟುಡಿಯೋ ಒಳಗೆ ಆಗ್ತಿರ್ಲಿಲ್ಲ, ಅವ್ರಿಗೆ ಯಾರು ಬಿಡ್ತಾನೆ ಇರ್ಲಿಲ್ಲ. ಉಪೇಂದ್ರ ಕುಮಾರ್ನ ಬೆಳಕಿಗೆ ತಂದವರು ಅಣ್ಣವರು. ಕಟಾರಿ ವೀರ ಉಪೇಂದ್ರ ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ. ಇದಕ್ಕೆ ಅವಕಾಶ ಕೊಡ್ತಿದ್ದು ರಾಜ್ಕುಮಾರ್. ಉಪೇಂದ್ರ ಕುಮಾರ್ ರಾಜ್ಕುಮಾರ್ ಅವರ ಸಿನಿಮಾ ಹಾಡು ಎಷ್ಟು ಹೇಳಿಸಿದರೋ ಭಕ್ತಿಗೀತೆಗಳನ್ನು ಕೂಡ ಅಷ್ಟೇ ಹೇಳಿಸಿದರು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಎಂದಿನಂತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಇದ್ದಾರೆ ಹಿರಿಯ ಪತ್ರಕರ್ತರಾದ ಎನ್ ಎಸ್ ಶ್ರೀಧರ್ ಮೂರ್ತಿ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಸೂಪರ್ ಹಿಟ್ ಆಗಿ ಸಾಗ್ತಾ ಇದೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಪಯಣ, ನಟನೆ ಜೊತೆಗೆ ಅವರ ವ್ಯಕ್ತಿತ್ವ ಜೊತೆಗೆ ಇವಾಗ ನಾವು ಗಾಯನಕ್ಕೆ ಬಂದಿದೀವಿ. ಸೊ ಅವರ ಗಾಯನ ಪಯಣದ ಬಗ್ಗೆ, ಸಂಗೀತ ನಿರ್ದೇಶಕರ ಜೊತೆಗೆ ಅವ್ರು ಯಾವ ರೀತಿ ಇರ್ತಿದ್ರು, 1-2 ಸಂಗೀತ ನಿರ್ದೇಶಕರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದೀವಿ. ಇವತ್ತಿನ ಸಂಚಿಕೆಯಲ್ಲಿ ನೀವು ಉಪೇಂದ್ರ ಕುಮಾರ್ ಅವರಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳೋದಿದ್ರಿ ಸರ್. ಕೆಲವರಿಗೆ ಆಸ್ಥಾನ ವಿದ್ವಾಂಸರು ಅಂತ ಇರ್ತಾರೆ. ರಾಜ್ಕುಮಾರ್ಗೆ ಉದಯ್ ಶಂಕರ್ ಆಸ್ಥಾನ ವಿದ್ವಾಂಸರು ಸಾಹಿತ್ಯದಲ್ಲಿ. ಸಂಗೀತದಲ್ಲಿ ಜಿ ಕೆ ವೆಂಕಟೇಶ್. ರಾಜ್ಕುಮಾರ್ಗೆ ಅವ್ರನ್ನ ಗುರುತಿಸಿದವರು, ಬೆಳಕಿಗೆ ತಂದವರು. ಆದ್ರೆ ಇನ್ನೊಂದು ನೆಲೆಯಲ್ಲಿ ರಾಜ್ಕುಮಾರ್ಗೆ ಆಸ್ಥಾನ ವಿದ್ವಾಂಸರು ಉಪೇಂದ್ರ ಕುಮಾರ್. ಯಾಕೆ ಅಂತಂದ್ರೆ ಅವರು ರಾಜ್ಕುಮಾರಿಗೆ ಸಂಗೀತ ಕಲಿಸಿದವ್ರು ಮಾತ್ರ ಅಲ್ಲ, ರಾಜ್ಕುಮಾರ್ 3 ಜನ ಮಕ್ಕಳಿಗೂ ಸಂಗೀತವನ್ನು ಕಲಿಸಿದವ್ರು ಉಪೇಂದ್ರ ಕುಮಾರ್. ಹಾಗಾಗಿ ಒಂದ್ಸಲ ಯಾವಾಗಲೂ ಅಣ್ಣವ್ರು ಹೇಳುವಾಗ ಹೇಳಿದ್ರು, ನಂದು ಉಪೇಂದ್ರ ಕುಮಾರ್ ಗುರು ಶಿಷ್ಯ ಸಂಬಂಧ ಅಂತ ಹೇಳಿ. ಉಪೇಂದ್ರ ಕುಮಾರ್ನ ಬೆಳಕಿಗೆ ತಂದವರು ಅಣ್ಣವ್ರೆ. ಜಿ ಕೆ ವೆಂಕಟೇಶ್ ಎಲ್ಲ ಅವ್ರ ಅಷ್ಟೊಂದು ಚಿತ್ರರಂಗಕ್ಕೆ ಬಂದ್ಬಿಟ್ಟಿದ್ರು. ಉಪೇಂದ್ರ ಕುಮಾರ್ ಮೂಲತಃ ಒರಿಸ್ಸಾದವರು. ಅವರು ಕಟಕ್ ಆಕಾಶವಾಣಿಯಲ್ಲಿ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ರು. ಹಳ್ಳಿಯಿಂದ ಬಂದು ಒಂದು 18 ಕಿಲೋಮೀಟರ್ ಹೊಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಶಿಕ್ಷಣಕ್ಕಾಗಿ. ಹೀಗಾಗಿ ಅವ್ರು ಯಾವುದೋ ಒಂದು SLC ಆದ್ಮೇಲೆ ಶಿಕ್ಷಣ ಬಿಟ್ಬಿಟ್ಟು ಸಂಗೀತದಲ್ಲೇ ತಮ್ಮನ್ನು ಕಲಿತು ವಯಲಿನ್ ನಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು. ಕಟಕ್ ಆಕಾಶವಾಣಿಯಲ್ಲಿ ಹರಿಪ್ರಸಾದ್ ಚೌರಾಸಿಯ ಇವರ ಕೊಲೀಗ್ ಉಪೇಂದ್ರ ಕುಮಾರ್ಗೆ. ಇವರು ಕಟಕ್ ಆಕಾಶವಾಣಿಯಲ್ಲಿ ಮಾಡ್ತಾ ಅವ್ರಿಗೆ ಹಿಂಗೆ ಸಲಹೆಗಳು ಬರ್ತಾ ಇರುವಾಗ ನೀವು ಸಿನಿಮಾದಲ್ಲಿ ಮಾಡಿ ಅಂತ ಇವರ ಅಣ್ಣನ ಮಗ, ದೊಡ್ಡಪ್ಪನ ಮಗ, ಉಪೇಂದ್ರ ಕುಮಾರ್ ಅವ್ರ ದೊಡ್ಡಪ್ಪನ ಮಗ, ಅವನು ತಕ್ಕಮಟ್ಟಿ ಕೀಬೋರ್ಡ್ ಎಲ್ಲ ನುಡಿಸ್ತಾ ಇದ್ದ. ಇನ್ನೊಬ್ರು ಗಾಯಕರು ಅವರು, ಇನ್ನೊಬ್ಬ 3 ಜನ ಬಂದ್ರು. 3 ಜನ ಮದ್ರಾಸಿಗೆ ಹೋದ್ರೆ ಅವಾಗ ಸಿನಿಮಾಕ್ಕೆ ಹೋದ್ರೆ ಒಂದು ಬಾಂಬೆಗೆ ಬರ್ಬೇಕಿಲ್ಲ ಮದ್ರಾಸಿಗೆ, ಬಾಂಬೆಗೆ ಬಂದ್ರೆ ಹಿಂದಿ ಸಿನಿಮಾಕ್ಕೆ ಹೋಗಿ. ಸೊ ನಿಮಗೆ ಒರಿಸ್ಸಾ ಪಕ್ಕದಲ್ಲಿರೋ ರಾಜ್ಯ ಆಂಧ್ರ ಪ್ರದೇಶ್, ಅಲ್ಲಿಂದ ಹೀಗಾಗಿ ಮದ್ರಾಸಿಗೆ ಬರೋದು ಸುಲಭ ಅಂತ ಹೇಳಿ ಮದ್ರಾಸಿಗೆ ಬಂದು ಒಂದು ರೂಮ್ ಮಾಡಿಕೊಂಡ್ರು. ರೂಮ್ ಮಾಡ್ಕೊಂಡ್ರೆ ಅದನ್ನ ಉಪೇಂದ್ರ ಕುಮಾರ್ ತುಂಬಾ ಚೆನ್ನಾಗಿ ಹೇಳೋರು. ಆ ರೂಮ್ ಹೆಂಗಿತ್ತಪ್ಪ ಅಂದ್ರೆ ಅವ್ರು 3 ಜನ ಮಲ್ಕೊಂಡ್ರೆ ಮಧ್ಯ ಒಂದು ಸೊಳ್ಳೆ ಬರೋಕ್ಕೂ ಜಾಗ ಇರ್ತಿರ್ಲಿಲ್ಲ. ಆ ಥರದ್ದು ಅಷ್ಟು ಚಿಕ್ಕ ರೂಮ್ ಅಲ್ಲಿ ಇದ್ರು. ಸೊ 3 ಜನ ಏನ್ ಅನ್ಕೊಂಡ್ರು, ನಮಗೆ 3 ವಿದ್ಯೆ ಗೊತ್ತು, ಹಾಡಕ್ ಗೊತ್ತು, ವೈಲಿನ್ ಗೊತ್ತು, ಕೀಬೋರ್ಡ್ ಗೊತ್ತು, ಎಲ್ಲರೂ ಕರೆದು ನಮ್ಗೆ ಅವಕಾಶ ಕೊಟ್ಬಿಡ್ತಾರೆ. ಸೊ ಯಾರು ಕರೆಯೋರಿಲ್ಲ, ಕೇಳೋರಿಲ್ಲ, ಇವ್ರಿಗೆ ದಿನನಿತ್ಯದ ಜೀವನ ಸಾಕು. ಕೊನೆಗೆ ಉಪೇಂದ್ರ ಕುಮಾರ್ ಸಂಗೀತ ಪಾಠ ಹೇಳ್ಕೊಡಕ್ ಶುರು ಮಾಡಿದ್ರು, ಅನಿವಾರ್ಯವಾಗಿ ಜೀವನ ಸಾಗ್ಬೇಕಲ್ಲ ಅಂತ. ಹೀಗೆ ಅವರ ಹೆಂಡತಿ HB ಗೀತಾ ಸಿಕ್ಕಿತ್ತು ಅವ್ರಿಗೆ. HB ಗೀತಾ ಅವ್ರಿಗೆ ಪಾಠ ಹೇಳ್ಕೊಡೋರು. ಗೀತಾ ಮೇಡಮ್ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವರ ಲವ್ ಸ್ಟೋರಿ. ಉಪೇಂದ್ರ ಕುಮಾರ್ ಮನಸ್ಸಲ್ಲಿ ಯಾವ ಭಾವನೆಯೂ ಇರ್ಲಿಲ್ಲ ಗೀತನ್ ಬಗ್ಗೆ, ಬಟ್ ಗೀತಾ ಅವರಿಗೆ ಇವ್ರನ್ನ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಸೊ ಉಪೇಂದ್ರ ಕುಮಾರ್ ಬರೋರು, ಸಂಗೀತ ಹೇಳ್ಕೊಡೋರು. ಏನಾದ್ರು ಸಂಪಾದನೆ ಇಲ್ಲಿದ್ರೆ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಇರೋರು. ಮಧ್ಯಾಹ್ನ ಬಂದ್ರೆ ಬಹಳ ಒತ್ತಾಯ ಮಾಡಿದ್ರೆ ಗೀತಾ ಅವ್ರ ಮನೆಯಲ್ಲಿ ಊಟ ಮಾಡೋರು ಅಷ್ಟೇ. ಇಲ್ದಿದ್ರೆ ರಾತ್ರಿ ಹಂಗೆ ಉಪವಾಸ ಮಲ್ಕೊಳ್ಳೋರು. ಇದು ಗೀತಾ ಅವ್ರಿಗೆ ಗೊತ್ತಾಗಿದ್ದು ಅವ್ರ ಮದುವೆ ಆದ ಮೇಲೆ, ಗೊತ್ತಿರ್ಲಿಲ್ಲ ಹಿಂಗೆ ಇವ್ರು ಆದ್ರೆ ಇವರ ಆಸ್ತಿ ಇದೆ ಅಂತಲೇ ಅಂದ್ಕೊಂಡಿದ್ರು. ಮತ್ತು ಅದನ್ನೆಲ್ಲ ತೋರಿಸ್ಕೊಳ್ತಿರ್ಲಿಲ್ಲ ಈ ಬಡತನ. ಕೊನೆಗೆ
ಉಪೇಂದ್ರ ಕುಮಾರ್ ಅವ್ರ ಅಕ್ಕನಿಗೆ ಕ್ಯಾನ್ಸರ್ ಆಗಿತ್ತು. ಅದನ್ನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಬಂದರು. ಟ್ರೀಟ್ಮೆಂಟಿಗೆ ಕರ್ಕೊಂಡು ಬಂದಾಗ ಗೀತಾ ಅವರೇ ಅದನ್ನು ನೋಡ್ಕೊಂಡ ಮೇಲೆ ಉಪೇಂದ್ರ ಕುಮಾರ್ ಅವ್ರನ್ನ ಹಿಂಗೆ ಇಷ್ಟಪಡ್ತಾ ಇದ್ದಾಳೆ ಹುಡುಗಿ ಅಂತ ಅವ್ರ ಅಕ್ಕನಿಗೆ ಗೊತ್ತಾಗಿ ಆಗ ಉಪೇಂದ್ರ ಕುಮಾರ್ ಕೇಳಿದ್ರೆ ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಿಲ್ಲ, ಹಂಗೆ ಹಿಂಗೆ ಮದುವೆ ಆದ್ರು. ಮದುವೆ ಆದ್ಮೇಲೆ ಮೇಡಮ್ ಯಾವಾಗ್ಲೂ ಹೇಳೋರು ಅಂದ್ರೆ ಸಂಸಾರಕ್ಕೆ ತಮ್ಮನ್ನು ತಾವೇ ತೊಟ್ಕೊಂಡಿದ್ರಿಂದ ಅವ್ರು ಗಾಯಕಿಯಾಗಿ ಮುಂದುವರಿಲಿಲ್ಲ. ಒಂದೇ ಒಂದು ಸಿನಿಮಾದಲ್ಲಿ ಅಣ್ಣವ್ರ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದ್ದಾರೆ ಗೀತಾ ಮೇಡಮ್, ಬಿಟ್ರೆ ಅವ್ರಿಗೆ ಪೂರ್ತಿ ಸಂಸಾರಕ್ಕೆ ಬಹಳ ಕೋಪ ಇತ್ತು. ಅದೊಂದು ಬಹಳ ತಮಾಷೆದ ಪ್ರಸಂಗ ಅವ್ರದ್ದು ಏನು ಅಂತಂದ್ರೆ, ಉಪೇಂದ್ರ ಕುಮಾರ್ಗೆ ಕನ್ನಡ ತಮಿಳು ಬರ್ತಿರ್ಲಿಲ್ಲ, ಅವ್ರಿಗೆ ಬರ್ತಾ ಇದ್ದು ಒರಿಯ ಒಂದೇ. ಗೀತಾ ಮೇಡಮ್ ಆಮೇಲೆ ಅದನ್ನೆಲ್ಲ ಆಮೇಲೆ ಸಂಗೀತ ನಿರ್ದೇಶನ ಕಲ್ತಿ. ಗೀತಾ ಮೇಡಮ್ ಒರಿಯ ಬರ್ತಿರ್ಲಿಲ್ಲ. ನನ್ ಕೇಳದ್ ಮೇಡಮ್ ಅದ್ ಹೆಂಗ್ ನೀವು ಜೀವನ ಮಾಡಿದ್ರಿ 3-4 ವರ್ಷ ಅಂತ ಹೇಳಿ. ಸೊ ಅದು ಸಂಗೀತದ ಭಾಷೆ ಸಂಗೀತವೇ ಭಾಷೆ ಅವ್ರದ್ದು ಆಕ್ಚುಲಿ. ಸೊ ಹೀಗೆ ಉಪೇಂದ್ರ ಕುಮಾರ್ ಅವರು ಜೀವನ ಸಾಕ್ತಾ ಇರುವಾಗ ಕೊನೆಗೆ ಅವರು ಈ ಮದ್ರಾಸಲ್ಲಿ ಅವಾಗ 13 ಸ್ಟುಡಿಯೋಗಳಿತ್ತು, 13-14 ಸ್ಟುಡಿಯೋಗಳಿತ್ತು. ಪ್ರತಿದಿನ ಎಲ್ಲ ಸ್ಟುಡಿಯೋ ಒಳ ಹೋಗಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಯಾರು ಬಿಡ್ತಾನೆ ಇರ್ಲಿಲ್ಲ. ಹಂಗೂ ಹಿಂಗೂ ಮಾಡ್ಬಿಟ್ಟು ಒಂದು ಸ್ಟುಡಿಯೋ ಒಳಗೆ ಹೋಗೋ ಪ್ರವೇಶವನ್ನ ಉಪೇಂದ್ರ ಕುಮಾರ್ ಪಡ್ಕೊಂಡು ಪಕ್ಕವಾದ್ಯ ನುಡಿಸೋದಕ್ಕೆ ವೈಲಿನ್ ಆರ್ಕೆಸ್ಟ್ರಾದಲ್ಲಿ ಸೇರ್ಕೊಂಡು. ಸೊ ಒಂದಿನ ರಾಜ್ಕುಮಾರ್ ಗೋಲ್ಡನ್ ಸ್ಟುಡಿಯೋಕ್ಕೆ ಹೋಗಿದ್ದಾರೆ. ಹಿಂದೂಸ್ತಾನಿಯ ಟುಮ್ರಿನ್ ಯಾರೋ ಹಾಡ್ತಿರೋದು ಅವ್ರಿಗೆ ಕೇಳಿಸ್ತು. ಅಣ್ಣವ್ರಿಗೆ ಬಹಳ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ಇದು ಕರ್ನಾಟಕಿ ಸಂಗೀತದ ಪರಂಪರೆ ಇರೋದು. ಮದ್ರಾಸ್ ಅಂತ ಅಂದ್ರೆ ಕರ್ನಾಟಕಿ ಸಂಗೀತಕ್ಕೆ ಅವಾಗ ಸುಬ್ಲಕ್ಷ್ಮಿ, ವಸಂತ್ ಕುಮಾರಿ ಅಂತವರೆಲ್ಲ ಬಹಳ ಪಟ್ಟಮ್ಮಾಳು ಅಂತವರೆಲ್ಲ ಇದ್ದ ಜಾಗ ಅದು. ಇಲ್ಲಿ ಯಾರು ಹಿಂದೂಸ್ತಾನಿ ಟುಮ್ರಿ ಹಾಡ್ತಾ ಇದ್ದಾರೆ ಅಂತ ಹುಡುಕೊಂಡು ಹೋದ್ರೆ ಉಪೇಂದ್ರ ಕುಮಾರ್ ಟುಮ್ರಿ ಹಾಡ್ತಾ ಇದ್ದಾರೆ. ಅಣ್ಣವ್ರಿಗೆ ಬಹಳ ಇಷ್ಟ ಆಯ್ತು, ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಅವರೇ ಪರಿಚಯ ಮಾಡ್ಕೊಡ್ತಾರೆ ಏನು ಅಂತ. ಅವಾಗ ಉಪೇಂದ್ರ ಕುಮಾರ್ ಹಿಂಗೆ ನಾನು ಸಂಗೀತ ನಿರ್ದೇಶಕ ಆಗಬೇಕು ಅನ್ನೋ ಆಸೆ ಇದ್ದೀನಿ ಅಂತ ಕರ್ಕೊಂಡು ಅವಾಗ ವೈಆರ್ ಸ್ವಾಮಿ ಅವ್ರ ಹತ್ರ ಕರ್ಕೊಂಡು ಪರಿಚಯ ಮಾಡಿಸಿದ್ರು. ಹೀಗೆ ಕಟಾರಿ ವೀರ ಉಪೇಂದ್ರ ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ. ಇದಕ್ಕೆ ಅವಕಾಶ ಕೊಡ್ತಿದ್ದು ರಾಜ್ಕುಮಾರ್ ಅವರು. ಹೀಗೆ ಉಪೇಂದ್ರ ಕುಮಾರ್ ಇಲ್ಲಿನ ಸಂಗೀತ ನಿರ್ದೇಶಕನೇ ಆಗ್ತಿರ್ಲಿಲ್ಲ ಅಂತ ಉಪೇಂದ್ರ ಕುಮಾರ್ ಹೇಳೋರು. ಇನ್ನೊಂದು ಉಪೇಂದ್ರ ಕುಮಾರ್ ಅವ್ರ ಬಗ್ಗೆ ಬಹಳ ಇದು ಅಂತಂದ್ರೆ, ಒಂದು ನಮ್ಮಲ್ಲಿ ಗ್ರಾಮಫೋನ್ ಪ್ಲೇಟ್ಗಳು ಬರ್ತಾ ಇತ್ತು. ಸರಸ್ವತಿ ಸ್ಟೋರ್ಸ್ ಅಂತ ಹೇಳಿ, ಅದು HMV ಅವರ ಒಂದು ಅಂಗಸಂಸ್ಥೆ. ಅದು ಮೊದಲ ದಕ್ಷಿಣ ಭಾರತದ ಎಲ್ಲಾ ಭಾಷೆಯ ಗ್ರಾಮಫೋನ್ ಪ್ಲೇಟ್ಗಳನ್ನು ಸರಸ್ವತಿ ಸ್ಟೋರೇ ಮಾಡೋದು. ನಿಮ್ಗೆ ಹಳೆಯ ಗ್ರಾಮಫೋನ್ ಪ್ಲೇಟ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಕನ್ನಡ ಹಾಡುಗಳ ಹೆಸರೇ ತಪ್ಪಿರುತ್ತೆ, ಸಿನಿಮಾ ಹೆಸರೇ ತಪ್ಪು. ಯಾಕೆ ಅಂತಂದ್ರೆ ಕನ್ನಡದ ಪ್ರತಿನಿಧಿ ಯಾರು ಇರ್ಲಿಲ್ಲ. ಎಲ್ಲಾ ಭಾಷೆಯ ಪ್ರತಿನಿಧಿಗಳಿದ್ರು, ಕನ್ನಡದ ಪ್ರತಿನಿಧಿಗಳೇ ಇರ್ಲಿಲ್ಲ ಗ್ರಾಮಫೋನ್ ಪ್ಲೇಟ್ಗೆ. ಸೊ ಅಲ್ಲಿ ಒಬ್ರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇದ್ರು, ಅವ್ರು ಮಲಯಾಳಂನವರು, ಬೇಸಿಕಲಿ ಅವರೇ ಕನ್ನಡನೂ ಅವರೇ ಹ್ಯಾಂಡಲ್ ಮಾಡಿ. ಇದು ಸುಮಾರು 65-66 ಈ ವಿಷಯಕ್ಕೆ ಬಂದಾಗ ಸರಸ್ವತಿ ಸ್ಟೋರ್ಸ್ ಒಂದು ತೀರ್ಮಾನ ಮಾಡ್ತು, ಇನ್ನು ಮೇಲೆ ನಾವು ಕನ್ನಡ ಗ್ರಾಮಫೋನ್ ಪ್ಲೇಟ್ ಮಾಡಲ್ಲ, ಇದು ಯಾರು ಜನ ಕೊಂಡ್ಕೊಳ್ತಾ ಇಲ್ಲ, ಮಾರ್ಕೆಟ್ ಇಲ್ಲ. ಯಾಕಂದ್ರೆ ತಮಿಳು ತೆಲುಗು ಸೇಲ್ ಆಗ್ತಿರುವಷ್ಟು ಇದು ಆಗ್ತಾ ಇಲ್ಲ ಅಂತ ಹೇಳಿ ಅವಾಗ ಅಣ್ಣವ್ರ ಹತ್ರ ಉದಯ್ ಶಂಕರ್, ಜಯಗೋಪಾಲ್ ಎಲ್ಲ ಮಾತಾಡಿ ಹಿಂಗೊಂದು ದೊಡ್ಡ, ಅಂದ್ರೆ ಕನ್ನಡ ಹಾಡುಗಳೇ ಸತ್ತೋಗ್ಬಿಡುತ್ತೆ. ಗ್ರಾಮಫೋನ್ ಪ್ಲೇಟ್ ಇದ್ರೆ ಅವಾಗ ಆಕಾಶವಾಣಿಯಲ್ಲಿ ಹಾಡು ಪ್ರಸಾರ ಆಗ್ಬೇಕು, ಎರಡೇ ಆಪ್ಷನ್. ಸೊ ಆಗ ಅವರು ಉದಯ್ ಶಂಕರ್ ಮಹೇಶ್ ಅಂತ ಒಬ್ಬರನ್ನ ಪತ್ತೆ ಮಾಡ್ಬಿಟ್ಟು ಅವರು ಗ್ರಾಮಫೋನ್ ಪ್ಲೇಟ್ ನ ಕನ್ನಡದ ಇನ್ಚಾರ್ಜು ಅಂತ ಹೇಳಿ ಮಾಡಿದ್ರು. ಮಹೇಶ್ ಒಂದು ಯೋಚನೆ ಮಾಡಿದ್ರು, ಇದು ಬರೀ ನಾವು ಸಿನಿಮಾ ನಂಬ್ಕೊಂಡ್ರೆ ಕನ್ನಡ ಮಾರ್ಕೆಟ್ ಮಾಡಕ್ಕಾಗಲ್ಲ, ನಾವು ಭಕ್ತಿಗೀತೆಗಳನ್ನು ಮಾಡೋಣ ಅಂತ ಮೊದಲು ಶುರುವಾಗಿದ್ದು ಭಕ್ತಿಗೀತೆ. ಹೀಗೆ ಅಣ್ಣ ಅವ್ರ ಹತ್ರ ಭಕ್ತಿಗೀತೆಗಳನ್ನು ಹಾಡಿಸೋರು ರಂಗರಾವ್ ಮತ್ತು ಉಪೇಂದ್ರ ಕುಮಾರ್. ಇವತ್ತು ನಮ್ದು ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಮಂತ್ರಾಲಯಕ್ಕೆ ಎವರ್ಗ್ರೀನ್ ಈ ಹಾಡುಗಳನ್ನೆಲ್ಲ ಸೃಷ್ಟಿ ಮಾಡಿದವರು ಉಪೇಂದ್ರ ಕುಮಾರ್. ಹಾಗಾಗಿ ಅಣ್ಣವ್ರು ಯಾವಾಗ್ಲೂ ಹೇಳೋರು, ನಂಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಎಷ್ಟು ಒಳ್ಳೊಳ್ಳೆ ಹಾಡುಗಳು ಹಾಡಿಸಿದ್ದಾರೆ ಅವರು ಉಪೇಂದ್ರ ಕುಮಾರ್ ಅಂತ ಹೇಳಿ. ಉಪೇಂದ್ರ ಕುಮಾರ್
ರಾಜ್ಕುಮಾರ್ ಅವರ ಸಿನಿಮಾ ಹಾಡು ಎಷ್ಟು ಹೇಳಿಸಿದರೋ ಭಕ್ತಿಗೀತೆಗಳದ್ದು ಕೂಡ ಅಷ್ಟೇ ಹೇಳಿಸಿದ್ರು. ಓಕೆ, ಭಕ್ತಿಗೀತೆನ ಅವರೇ ಡೈರೆಕ್ಷನ್. ಇದಾದ್ಮೇಲೆ ಏನಾಯ್ತು ಅಂತಂದ್ರೆ ಕ್ಯಾಸೆಟ್ ಯುಗ ಶುರು, ಗ್ರಾಮಫೋನ್ ಪ್ಲೇಟ್ ಇಂದ ಕ್ಯಾಸೆಟ್ ಕ್ಯಾಸೆಟ್ ಶುರುವಾದಾಗ HMEನವರು ಕನ್ನಡದಲ್ಲಿ ಕ್ಯಾಸೆಟ್ ಮಾಡೋಕೆ ರೆಡಿ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕೊಂಡ್ಕೊಳ್ಳಲ್ಲ ಯಾರು ಜನ, ನಾವು ಕನ್ನಡದಲ್ಲಿ ಮಾಡಲ್ಲ. ಅದು ಪೂರ್ವಗ್ರಹ ಪೀಡಿತ ಯಾಕಂದ್ರೆ ಅದು ಅವ್ರಿಗೆ ತಮಿಳು ತೆಲುಗಲ್ಲಿ ಬಹಳ ದೊಡ್ಡ ಮಾರ್ಕೆಟ್ ಇತ್ತು, ಕನ್ನಡ ಅದು ಯಾವಾಗ್ಲೂ ಸೆಕೆಂಡ್ರಿ ಆಪ್ಷನ್. ಆವಾಗ ಇಲ್ಲಿ ಏನಾಯ್ತು, ಗ್ರಾಮೋಫೋನ್ ಪ್ಲೇಟ್ ಅನ್ನ ಮಧ್ಯಮ ವರ್ಗದವ್ರು ತಗೊಳಕ್ ಆಗ್ತಿರ್ಲಿಲ್ಲ, ಬಹಳ ಕಾಸ್ಟ್ಲಿ ಇರೋದು. ಬಟ್ ನಿಮ್ಗೆ ಒಂದ್ಸಲ ಕ್ಯಾಸೆಟ್ ಬಂದ್ಬಿಟ್ರೆ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, 15-20 ರೂಪಾಯಿಗೆಲ್ಲ ಕ್ಯಾಸೆಟ್ಗಳು ಸಿಗುತ್ತೆ. ಸೊ ಎಷ್ಟೋ ಜನ ಡೀಲರ್ಗಳು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಕ್ಯಾಸೆಟ್ ಕನ್ವರ್ಟ್ ಮಾಡಿ ಮಾರಕ್ ಶುರು ಮಾಡೋದು. ಇದರಿಂದ 2 ತರ ಪೆಟ್ಟು ಬಿತ್ತು. ಒಂದು ಪೈರಸಿ ಕ್ರಿಯೇಟ್ ಆಯ್ತು, ಎರಡನೇದು ಏನಂದ್ರೆ ಗ್ರಾಮಫೋನ್ ಪ್ಲೇಟ್ ತಗೊಳ್ಳೋರು ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ಈ ಸುಲಭದಲ್ಲಿ ಕ್ಯಾಸೆಟ್ ಸಿಗುತ್ತೆ, ಗ್ರಾಮಫೋನ್ ಪ್ಲೇಟ್ ಯಾಕೆ ತಗೊಳ್ತಾರೆ. ಮಹೇಶ್ ತುಂಬಾ ಜನ ಡೀಲರ್ಸ್ ಕರೆದು ಹೇಳಿದ್ರು, ಹಿಂಗ್ ಮಾಡೋದು ಇದು ತಪ್ಪಿದು, ಇದು ನಾಳೆ ಕೋರ್ಟ್ ಗಿಡ್ಡೆ ನಾವು ಎಲ್ಲ ಕಷ್ಟಕ್ಕೆ ಸಿಗಾಕೊಳ್ತೀವಿ ಅಂತ. ಬಟ್ ಯಾರು ಕೇಳ, ಯಾಕಂದ್ರೆ ಇದು ಒಂಥರ ಮಾರ್ಕೆಟ್, ಸಿನಿಮಾ ಮಾರ್ಕೆಟ್ ಹೆಂಗೆ ಅಂದ್ರೆ ಜನ ಕೇಳ್ತಿದ್ದಾರೆ, ನಾವು ಕೊಡ್ತಿದೀವಿ, ಅದಕ್ಕೆ ರೂಲ್ಸ್ ಅದು ಏನೋ ಒಂದು ಯಾರು ಕೇಳಕ್ ರೆಡಿ ಇಲ್ಲ. ಆಗ ಅಣ್ಣ ಅವರು ಮಹೇಶ್ ಕೇಳಿದ್ರು, ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ, ನೀವೇ ಕ್ಯಾಸೆಟ್ ಮಾಡಿ, ಯಾಕೆ HMEನವ್ರ ಹತ್ರ ನಾವು ಬೇಡ್ಕೊಳ್ಳೋದು, ಎಷ್ಟು ಬೇಡ್ಕೊಳ್ಬೇಕು ಅವ್ರ ಹತ್ರ. ಹೀಗೆ ಸಂಗೀತ ಕಂಪನಿಯನ್ನ ಮಹೇಶ್ ಶುರು ಮಾಡಿದ್ರು ಕನ್ನಡದಲ್ಲಿ. ಅದಾದ್ಮೇಲೆ ಸಾಕಷ್ಟು ಕ್ಯಾಸೆಟ್ ಕಂಪನಿಗಳು ಬಂತು. ಬಟ್ ಈ ತರದೊಂದು ಕ್ಯಾಸೆಟ್ ಕ್ರಾಂತಿಗೆ ಕಾರಣ ಆಗಿದ್ದು ಅಣ್ಣವರು. ಕ್ಯಾಸೆಟ್ ಕ್ರಾಂತಿ ಕೂಡ ಹೌದೌದು, ಕ್ಯಾಸೆಟ್ ಕ್ರಾಂತಿಗೆ. ಹಾಗೆ ಮಹೇಶ್ ಅವರು ಮತ್ ನೀವು ಒಂದ್ಸಲ ಅದು ಇವರೆಲ್ಲ HMEನವ್ರು ಕೂಡ ಡೂಪ್ಲಿಕೇಟ್ ಮಿಷನ್ ಇಟ್ಕೊಂಡು ಕ್ಯಾಸೆಟ್ ಮಾಡೋರು. ಬಟ್ ಜಪಾನ್ ಇಂದ ಹೈ ಸ್ಪೀಡ್ ಮಿಷನ್ ಅನ್ನು ತರಿಸಿದ್ದು ಮಹೇಶ್. ಒರಿಜಿನಲ್ ಕ್ಯಾಸೆಟ್ ಅನ್ನ ಅವ್ರು ಮಾಡ್ತಾ ಇದ್ರು. ಹೀಗಾಗಿ ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡದ್ಮೇಲೆ ಸೊ ನಿಮಗೆ ನಿರಂತರವಾಗಿ ಕ್ಯಾಸೆಟ್ ಬರ್ತಿರ್ಬೇಕು, ಅಂದ್ರೆ ಖರ್ಚು ಹೆಚ್ಚು ತೂಗಿಸ್ಬೇಕಲ್ಲ. ಹೀಗೆ ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಭಕ್ತಿಗೀತೆಗಳು ಮಾತ್ರ ಮಾಡಿದ್ರೆ ಸಾಕಾಗಲ್ಲ ಅಂತ ಭಾವಗೀತೆಗಳು ಹಿಂಗೆ ನಮ್ಮಲ್ಲಿ ಬೆಳೀತಾ ಬಂತು. ಇದೆಲ್ಲ ಬಂತು. ಅಣ್ಣವರು ಸಾಕಷ್ಟು ಭಾವಗೀತೆಗಳನ್ನು ಹಾಡಿದ್ರು, ಭಕ್ತಿಗೀತೆಗಳನ್ನು ಹಾಡಿದ್ರು. ಈ ತರದಲ್ಲಿ ತೆರ್ಕೊಳ್ಳೋದಕ್ಕೆ ಇದು ಕಾರಣ ಆಯ್ತು. ಇದು ಬಹುಶಃ ಉಪೇಂದ್ರ ಕುಮಾರ್ ಬಗ್ಗೆ ಎಲ್ಲ ಅಣ್ಣವ್ರು ಕೊಟ್ಟ ಕಾಂಟ್ರಿಬ್ಯೂಷನ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ. ನೀವ್ ಹೇಳ್ದಂಗೆ ನಾವು ಚಿಕ್ಕವರಿರುವಾಗ ಜೀವನ ಚೈತ್ರ ಮೂವೀಸ್ ಎಲ್ಲ ಕ್ಯಾಸೆಟ್ ಅಲ್ಲಿ ಕೇಳಿದ್ವಿ, ಇವಾಗ ಅದು ರಿಕಾಲ್ ಮಾಡ್ಕೊಂತ ಇದ್ದಾರೆ. ಅದು ಈ ತರದಲ್ಲಿ ಕ್ಯಾಸೆಟ್ ಗಳನ್ನ ತರೋದಕ್ಕೆ ಶುರು ಮಾಡಿದ್ರು. ಉಪೇಂದ್ರ ಕುಮಾರ್ ಅಣ್ಣವರಿಗೆ ಮಾಡಿದ ಮೆಗಾ ಹಿಟ್ ಮೂವಿ ಅಂದ್ರೆ ಶಂಕರ್ ಗುರು. ಶಂಕರ್ ಗುರು ಉಪೇಂದ್ರ ಕುಮಾರೇ ಮಾಡ್ಬೇಕು ಅಂತ ಅಣ್ಣವರ ಆಸೆ ಕೂಡ ಇತ್ತು. ಯಾಕಂದ್ರೆ ಅದು ಅವರ ಡ್ರೀಮ್ ಮೂವಿ. ಅದು ಮಧ್ಯದಲ್ಲಿ ನಿಂತು ಹೋಗಿ ಇಲ್ಲ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ. ಶಂಕರ್ ಗುರುನಲ್ಲಿದ್ದಂತಹ ಅದ್ಭುತ ಹಾಡುಗಳೆಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಲವ್ ಮಿ ಆರ್ ಹೇಟ್ ಮಿ ಅಂತೂ ಒಂಥರ ಡ್ರೀಮ್ ಸಾಂಗ್. ಆಮೇಲೆ ಅದರಲ್ಲೊಂದು ಏನೇನೋ ಆಸೆ, ಒಂದು ಕಾಶ್ಮೀರಿ ಪಲ್ಕ್ ಅನ್ನ ಇಟ್ಕೊಂಡು ಮಾಡಿದ್ದು. ಈ ತರದ ಎಕ್ಸ್ಪೆರಿಮೆಂಟಲ್ ಬಹಳ ಕೆಲಸವನ್ನ ಮಾಡೋದು. ಏನೇನೋ ಆಸೆ ನೀ ತಂದ ಭಾಷೆ ಎಂದು ಹೊಸತನ ತಂದು ತನು ಮನ. ಆಮೇಲೆ ಬಹುಶಃ ಪ್ರೇಮದ ಕಾಣಿಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ. ಇದು ಯಾರು ಬರೆದ ಕಥೆಯೋ, ಅದು ಆ ಥರದೊಂದು ಬಹಳ ಅದ್ಭುತವಾದ ಸಾಂಗ್ ಅನ್ನು ಅವ್ರು ಕ್ರಿಯೇಟ್ ಮಾಡಿದ್ರು. ರವಿಚಂದ್ರ ಕಾಮನ್ ಬಿಲ್ಗೆ ಸಂಬಂಧಪಟ್ಟಾಗ ಒಂದು ಬಹಳ ಮುಖ್ಯವಾದ ಕಥೆ ಹೇಳಿದ್ರು. ಸಿನಿಮಾ ಮಾಡುವಾಗ ಮಿಸ್ ಮಾಡಿದ್ವಿ ಅದು. ನೇಗಿಲ ಯೋಗಿ ರೈತ ಗೀತೆಯನ್ನ ಅದರಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಆಯ್ತು. ಅಶ್ವಥ್ ಹತ್ರ ಹಾಡ್ಸೋಣ, ಸಿ ಅಶ್ವಥ್ ಹತ್ರ ಹಾಡ್ಸೋಣ. ಸಿ ಅಶ್ವಥ್ ಹತ್ರ ಹಾಡ್ಸಿದ್ರೆ ಇವರು ಜಿ ಶಾರ್ಪ್ ಅಲ್ಲಿ ಇಟ್ಟು ಒಂದು ಟ್ಯೂನ್ ಅನ್ನು ಮಾಡಿದ್ರು. ಅಶ್ವಥ್ ಕೂಡ ನಾಟ್ ಕಂಫರ್ಟಬಲ್ ವಿತ್ ದಟ್ ಟ್ಯೂನ್. ಬಂದ್ಬಿಟ್ಟು ಅಣ್ಣ ಅವರು ಅಂದ್ರು, ಅಶ್ವಥನ್ ಕರೆಸಿರೋದು ಯಾಕೆ, ನಾವು ಜಿನಲ್ಲಿ ನಾನೇ ಹಾಡ್ತೀನಿ, ಅಶ್ವಥ್ ಹಾಡಿದ್ರೆ ನಂಗೆ ಟಾಪ್ ಪಿಚ್ ಬೇಕು, ಸಿ ಶಾರ್ಪ್ ಬೇಕು ನಂಗೆ, ಸಿ ಶಾರ್ಪ್ ತಗೊಂಡು ಹೋಗಿ. ಅದು ಕೆಲಸ ಎಲ್ಲ ಏನಾಗುತ್ತೆ ಅಂದ್ರೆ ನೀವು ಜಿಗ್ ಮಾಡಿದ ಟ್ಯೂನ್ ಸಿ ಶಾರ್ಪ್ ಅಲ್ಲಿ ವರ್ಕ್ ಆಗಲ್ಲ. ಸಿ ಶಾರ್ಪ್ ಅಲ್ಲಿ ಉಪೇಂದ್ರ ಕುಮಾರ್ ಟ್ಯೂನ್ ಏನೋ ಹೊಡಿತಾ ಇತ್ತು. ಸೊ ಅಣ್ಣವ್ರೆ ಒಂದು ಟ್ಯೂನ್ ಮಾಡಿದ್ರು,
ಹಿಂಗೆ ಮಾಡಿ ಹಾಡಬಹುದು ಅಂತ ಅಶ್ವಥ್ ಇಂಪ್ರೂವೈಸ್ ಮಾಡಿದ್ರು. ವಾಸ್ತವವಾಗಿ ನಾವು ದಾಖಲೆ ಪ್ರಕಾರ ಉಪೇಂದ್ರ ಕುಮಾರ್ ನೇಗಿಲ ಹೊಲದಲ್ಲಿ ಉಡುವ ನೇಗಿಲ ಯೋಗಿ ಅದ್ರದ್ದು ಒರಿಜಿನಲ್ ಟ್ಯೂನ್ ಮಾಡಿರೋದು ಅಣ್ಣವರೇ, ಅದನ್ನ ಆ ಟ್ಯೂನ್ ಮಾಡಿರೋದು. ಸೊ ಅದು ದಟ್ ಬಿಕಮ್ ಇವತ್ತು ರೈತಿಗೆ ಇದೇನು ಸರ್ಕಾರ ಅಂಗೀಕಾರ ಮಾಡಿರೋದು, ಅಂಥದ್ದು ಒಂದು ದೊಡ್ಡ ಯಶಸ್ವಿಯನ್ನ ಕಾಣೋದಕ್ಕೆ ಶುರುವಾಯ್ತು. ಅದು ಟ್ಯೂನ್ ಮಾಡೋ ಟ್ಯಾಲೆಂಟ್ ಕೂಡ ಅಣ್ಣವ್ರಿಗೆ ಅದು ಅದನ್ನ ವಿಜಯಭಾಸ್ಕರ್ ತುಂಬಾ ಚೆನ್ನಾಗಿ ಹೇಳಾರ. ಅಂದ್ರೆ ಅಣ್ಣವ್ರಿಗೆ ಏನೇನ್ ಮಾಡ್ಬೋದಾಗಿತ್ತು, ಅವ್ರ ನಿರ್ದೇಶಕರಾಗ್ಬೋದಾಗಿತ್ತು, ಅವರು ಸಂಗೀತ ನಿರ್ದೇಶಕರು ಕೂಡ ಆಗ್ಬೋದಾಗಿತ್ತು, ಮತ್ತೆ ಅವ್ರಿಗೆ ಎಷ್ಟು ಅದ್ಭುತ ಕ್ಯಾಮ್ರಾ ಸೆನ್ಸ್ ಇತ್ತು ಅಂದ್ರೆ ಅವ್ರು ಒಳ್ಳೆ ಛಾಯಾಗ್ರಾಹಕರಾಗ್ಬೋದಾಗಿತ್ತು. ನಾವು ಯಾರ ಆಪಾದನೆ ಅಂತಲ್ಲ, NTR ಅದನ್ನೆಲ್ಲ ಮಾಡಿದ್ದಾರೆ. NTR ಕೆಲವು ಸಿನಿಮಾಗಳು ತೆಗೆದು ನೋಡಿ, ಅದ್ರಲ್ಲಿ ಛಾಯಾಗ್ರಹಣ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ NTR ಹೆಸರು ಹಾಕೊಂತಾರೆ. ಅಣ್ಣವ್ರು ಇದನ್ನ ಧಾರಾಳ ಮಾಡ್ಬೋದಾಗಿತ್ತು, ಅಷ್ಟೆಲ್ಲ ಟ್ಯಾಲೆಂಟ್ ಇತ್ತು, ಬಟ್ ಈ ನೆವರ್ ಡನ್ ದಟ್. ಸೊ ಇನ್ನೊಂದು ಕೆಲಸಕ್ಕಿಂತಲೂ ಅವರು ಬಹಳ ಮುಖ್ಯವಾಗಿ ಅವ್ರು ಅನ್ನೋರು ಅಂದ್ರೆ, ನೀವು ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಇನ್ನೊಂದಕ್ಕೆ ನೀವು ಅದನ್ನ ಮಾಡಕ್ ಹೋಗ್ಬಾರ್ದು, ಪರಿಣಿತಿ ಇರ್ಬೇಕು ಅಂತ ಹೇಳಿ ಅದನ್ನ ಬಹಳ ಹೇಳೋರು. ಚೆಲುವೆಯ ನೋಟ ಚೆನ್ನ ಥರದ ಹಾಡುಗಳು. ಆಮೇಲೆ ಅವರು ಭಕ್ತಿಗೀತೆಗಳನ್ನ ಮಾಡುವಾಗ ಕೂಡ ನಿಮ್ಗೆ ಯಾವ್ದು ಅನುರಾಗ ಅರಳಿತು ನಲ್ಲಿ ಕೆಲವು ಹಾಡಿದೆ. ಆಮೇಲೆ ಈ ಶ್ರೀಕಂಠ ವಿಷಕಂಠ ಹಾಡು ಅದ್ಭುತವಾಗಿ ಮಾಡ್ತಾರೆ. ಜೀವನ ಚೈತ್ರದ ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್. ಸೊ ಅದರಲ್ಲಿ ನಾವು ಅಣ್ಣವರಿಗೆ ಯಾವುದು ರಾಷ್ಟ್ರ ಪ್ರಶಸ್ತಿ ತಂದು ಕೊಡುತ್ತೋ ದಾಖಲೆಗಳ ಪ್ರಕಾರ ಉಪೇಂದ್ರ ಕುಮಾರ್, ಯಾಕಂದ್ರೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಅವರೇ. ಬಟ್ ಆ ಸಿನಿಮಾಗ್ ಬರದ ಹಾಡಲ್ವಾದ್ರಿಂದ ಅದು ರಂಗರಾಯ್, ಎಂ ರಂಗರಾವ್ ಸಾಹಿತ್ಯ, ಅಲ್ಲ ನಿಜವಾದ ಟ್ಯೂನ್ ಎಂ ರಂಗರಾವ್, ಸಾಹಿತ್ಯ ಉದಯಶಂಕರ್ ಸಾಹಿತ್ಯ. ಅದ್ರ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡು ಲಾವಣಿಯನ್ನ ಕಂಪೋಸ್ ಮಾಡಿದ್ದಾರೆ. ಹಿಂಗೆ ಉದಯಶಂಕರ್ ಒಂಥರ ಬಹಳ ದೊಡ್ಡ ರೇಂಜನ್ನ ಅಣ್ಣವರ ಜೀವನ ಇದಕ್ಕೆ ತಂದು ಕೊಟ್ರು. ಅದರಲ್ಲೂ ಅವರು ಕಾಫಿ ರಾಗ ಬಹಳ ಇಷ್ಟ ಅವ್ರಿಗೆ. ಅದು ಇದು ಯಾರು ಬರೆದ ಕಥೆಯೋ ಅದು ಕಾಫಿ ರಾಗದಲ್ಲಿ ಮಾಡಿರೋದು. ಸೊ ಈಗ ಉಪೇಂದ್ರ ಕುಮಾರ್ ಬಹಳ ದೊಡ್ಡ ಅಣ್ಣವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡಿದಂಥವ್ರು.